ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ನಾನು ತಿಳ್ಕೊತೀನಿ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಟೈಪಿಂಗ್ ಒಳ್ಳೆಯ ಸಾಫ್ಟ್ವೇರ್ ಯಾವುದು, ಟೈಪ್ ಮಾಡುವಂಥದ್ದು ಅಂತೇಳಿ ನಾನು ನಿಮಗೆ ಅಂದ್ಕೊಡ್ತೀನಿ. ನೋಡಿ, ಟೈಪಿಂಗ್ ಸಾಫ್ಟ್ವೇರ್ ತುಂಬ ಇದೆ. ನೀವು ಇಂಟರ್ನೆಟ್ಟಲ್ಲಿ ಹುಡುಕಿದರೆ ಆದರೆ ಬೆಸ್ಟ್ ಟೈಪಿಂಗ್ ಸಾಫ್ಟ್ವೇರ್ ನನ್ನ ಪ್ರಕಾರ ಯಾವುದಂದರೆ ಟೈಪಿಂಗ್ ಮಾಸ್ಟರ್ ಅಂತ. ಇದು ಪೇಯ್ಡ್ ವರ್ಷನಲ್ಲಿ ಬರುತ್ತೆ. ಮೊದಲು ಒಂದು ಸ್ವಲ್ಪ ದಿನ ನಿಮಗೆ ಇದು ಫ್ರೀಯಾಗಿ ಸಿಗುತ್ತೆ. ಆಮೇಲೆ ಇದು ಮುಂದಿನ ಕೋರ್ಸನ್ನು ನೀವು ತಗೋಬೇಕಂದ್ರೆ ಫೀ ಕೊಡಬೇಕಾಗತ್ತೆ. ದುಡ್ಡು ಕೊಟ್ಟು ಇದನ್ನು ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಫುಲ್ ನಿಮಗೆ ಅನ್ಲಾಕ್ ಆಗುತ್ತೆ ಅದು ಸಾಫ್ಟ್ವೇರ್ ಟೈಪಿಂಗ್ ಪ್ರೋಗ್ರಾಮ್ ಎಲ್ಲ. ಈಗ ನನ್ನ ಕಡೆ ಪೇಯ್ಡ್ ವರ್ಷನ್ ಇಲ್ಲ, ಫ್ರೀ ಟ್ರಯಲ್ ವರ್ಷನ್ ಇದೆ. ಅದನ್ನು ನಿಮ್ಮ ಮುಂದೆ ಆನ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ನನ್ನ ಕಡೆ ಲ್ಯಾಪ್ಟಾಪ್ ಇದೆ. ಈ ಸ್ಟಾರ್ಟ್ ಬಟನ್ ಅಲ್ಲಿ ಕ್ಲಿಕ್ ಮಾಡ್ತೀನಿ. ಟೈಪಿಂಗ್ ಮಾಸ್ಟರ್ ಅಂತೀನಿ, ಟೈಪ್ ಮಾಡ್ತೀನಿ. ನೋಡಿ, ಟೈಪಿಂಗ್ ಮ್ಯಾಜಿಕ್ ಇದೆ. ಟೈಪಿಂಗ್ ಮ್ಯಾಜಿಕ್ ಟೈಪಿಂಗ್ ಸಾಫ್ಟ್ವೇರ್, ಟೈಪಿಂಗ್ ಮಾಸ್ಟರ್ ಎರಡು ಒಂದೇ. ಇದನ್ನು ಓಪನ್ ಮಾಡ್ತೀನಿ. ಕ್ಲಿಕ್ ಮಾಡಿಕೊಂಡು ಓಪನ್ ಆಯಿತಾ? ನೋಡಿ, ಟೈಪಿಂಗ್ ಮ್ಯಾಜಿಕ್. ನೀವು ದೊಡ್ಡ ಸ್ಕ್ರೀನಲ್ಲಿ ತಗೋಬೋದು. ನೋಡಿ, ನನ್ನ ಟ್ರಯಲ್ ಎಕ್ಸ್ಪೈರ್ ಆಗಿದೆ. ನೋಡಿ, ಕಂಟಿನ್ಯೂ ಅಂತೇಳಿ ಮಾಡ್ತೀನಿ. ಇಲ್ಲಿ ಬಟನನ್ನು ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ. ಇಲ್ಲಿ ಪ್ರೊಫೈಲ್ ಇದೆ. ಆಲ್ರೆಡಿ ನಂದು 2 ಪ್ರೊಫೈಲ್ ಇದೆ. ನೀವು ಪ್ರೊಫೈಲ್ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತೇಳಿ ಯಾವುದಾದ್ರೂ ಹೆಸರು ಕೊಟ್ಟು ಪ್ರೊಫೈಲನ್ನು ಕ್ರಿಯೇಟ್ ಮಾಡಿಕೊಂಡು ಎಂಟರ್ ಬಟನ್ನ ಒತ್ಕೊಂಡು ನೋಡಿ ಬಂತು. ಈಗ ಸ್ಟಾರ್ಟ್ ನಾವು ಅಂತೇಳಿ ಇದೆ. ಸ್ಟಾರ್ಟ್ ನಾವು ಬೇಸಿಕ್ ಎಲ್ಲ ಅಂದ್ಕೊಡುತ್ತೆ ಇದು ಹೇಗೆ ಟೈಪ್ ಮಾಡಬೇಕು ಅಂತ. ಮತ್ತು ಇದು ನೀವು ಟೈಪ್ ಮಾಡಿದ್ದನ್ನು ಪ್ರಿಂಟು ಮಾಡಿ ತೋರಿಸುತ್ತೆ ಇದು. ನೋಡಿ, ಎಷ್ಟು ಲೆಸನ್ ಇದೆ, ಇದೆಲ್ಲ ಲಾಕ್ ಆಗಿದೆ. ನೋಡಿ, ಇದು ಬಂತು ಡ್ರಿಲ್ ಇನ್ಫಾರ್ಮೇಷನ್. ನೋಡಿ, ಇದು ಡ್ಯೂರೇಷನ್ 2 ರಿಂದ 4 ನಿಮಿಷ ಇದೆ. ಅಕ್ಯುರೇಸಿಯನ್ನು 94% ಹಾಕೊಂಡಿದ್ದಾರೆ. ನೀವು ಈಸಿ ಬೇಕು, ಅಡ್ವಾನ್ಸ್ ಬೇಕಾಗಿ ಮಾಡ್ಕೋಬೋದು. ಅಬ್ಜೆಕ್ಟಿವ್ ರಿವೈವ್ ದಿ ಕೀಸ್ ಆಲ್ರೆಡಿ ಡನ್. ಸ್ಟಾರ್ಟ್ ಮಾಡುವ. ನೋಡಿ, ಇಲ್ಲಿ ನೋಡಿ ಕೈ ಹೇಗೆ ಇಟ್ಕೋಬೇಕಂತೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಮೊದಲು ಇಲ್ಲಿ ನೋಡ್ತಾ ಇದ್ದಾರಲ್ಲ, ನಿಮ್ಮ ಚಿಕ್ಕ ಎಡಗೈಯಿಂದ ಚಿಕ್ಕ ಬೆರಳನ್ನು ಒತ್ತಬೇಕು. ನೋಡ್ತಾ ಇದ್ದೀರಾ? ಒತ್ತಿ. ಈಗ ನೋಡಿ, ಬೆಳಗ್ಗೆನ ನೋಡಿ, ಈ 2ನೇ ಬೆರಳು ಇದೆಯಲ್ಲ, ಇದರಿಂದ ಜೆ ಒತ್ತಬೇಕು. ಹೀಗೆ ಇನ್ನೊಂದ್ಸಲ ಒತ್ತಬೇಕು. ಆಮೇಲೆ ಹೌದಾ? ನಾನು ಟೈಪ್ ಮಾಡ್ತಾ ಹೋಗ್ತೀನಿ, ನೀವು ಇಲ್ಲಿ ನೋಡ್ತಾ ಇರಿ. ಸ್ಪೇಸ್ ಕೊಡಬೇಕಂತ ಇದ್ದಾರೆ. ಸ್ಪೇಸ್ ಕೊಟ್ಟು ಆಮೇಲೆ ಜೆ ಸ್ಪೇಸ್ ಕೊಡಿ. ಸ್ಪೇಸ್ ಅಂದರೆ ಈ ಬಟನ್ ಗೊತ್ತಿದೆಯಲ್ಲ, ಈ ಬಟನ್ ಸ್ಪೇಸ್ ಕೊಡಲಿಕ್ಕೆ ಯೂಸ್ ಮಾಡ್ತಾರೆ. ನೋಡಿ, ತಪ್ಪಾಗಿ ಮಾಡಿದರೆ ತಪ್ಪು ಅಂತೇಳಿ ತೋರಿಸುತ್ತೆ. ನೋಡಿ, ಇನ್ನೊಂದ್ಸಲ ಮಾಡಿದ್ರೆ ಕರೆಕ್ಟಾಗಿ ಕೆ ಎಲ್ಲಿ ಬರುತ್ತೆ. ಕೆ ಸ್ಪೇಸ್ ಕೊಡಿ. ಕೆ ಸ್ಪೇಸ್ ಕೊಡಿ. ನೋಡಿ, ನೆಕ್ಸ್ಟ್ ರೌಂಡ್ ಕರ್ಕೊಂಡು ಇದು ಎಲ್ ಸ್ಪೇಸ್ ಸ್ಪೇಸ್ ಸೆಮಿ ಕಾಲನ್ ಇದೆ. ಅಲ್ಲಿ ಶಿಫ್ಟ್ ಎಲ್ ಕಾಲನ್ ಸ್ಪೇಸ್ ಸೆಮಿ ಕಾಲನ್ ಸ್ಪೇಸ್ ನೆಕ್ಸ್ಟ್ ಜೆ ಸ್ಪೇಸ್ ಜೆ ಸ್ಪೇಸ್ ಎಸ್
J space J SS J space J DD J ಸ್ಪೇಸ್. ನೋಡಿ, ನಾನು ತಪ್ಪು ಮಾಡಿದೆ, ಅದಕ್ಕೆ ತಪ್ಪು ತೋರಿಸ್ತದೆ. ನೀವು ಒಂದು ಅಕ್ಷರ ತಪ್ಪು ಮಾಡಿದಂದರೆ ಹಿಂಗೆ ಕ್ರಾಸ್ ಮಾರ್ಕ್ಸ್ ತೋರಿಸುತ್ತೆ. ಡಿ ಡಿ ಜೆ ಸ್ಪೇಸ್ ಜೆ ಎಫ್ ಎಫ್ ಜೆ ಸ್ಪೇಸ್ ಜೆ ಎಫ್ ಎಫ್ ಜೆ ಸ್ಪೇಸ್ ಎಸ್ ಕೆ ಎಸ್ ಸ್ಪೇಸ್ ಎಸ್ ಕೆ ಎಸ್ ಸ್ಪೇಸ್ ಡಿ ಎಲ್ ಎಲ್ ಡಿ ಸ್ಪೇಸ್ ಡಿ ಎಲ್ ಎಲ್ ಡಿ ಸ್ಪೇಸ್. ನೋಡಿದ್ರಲ್ಲ ವೀಕ್ಷಕರೇ, ಈಗ ನೀವು ಟೈಪ್ ಮಾಡೋದ್ರಿಂದ ನಿಮ್ಮ ಕೈ ಚೆನ್ನಾಗಿ ಕಂಪ್ಯೂಟರ್ನ ಕೀಬೋರ್ಡ್ ಮೇಲೆ ಕೂತ್ಕೊಳ್ಳುತ್ತೆ. ನೋಡ್ತಾ ಇದ್ದಾರೆ, ಇದರ ಕೀಬೋರ್ಡ್ ಅಂತಲೇ ಕರೀತಾರೆ. ಇದರಿಂದ ನೀವು ಫಾಸ್ಟಾಗಿ ಟೈಪ್ ಮಾಡ್ಬೋದು. ಈ ಟೈಪಿಂಗ್ ಮ್ಯಾಜಿಕ್ ಸಾಫ್ಟ್ವೇರ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ನೀವು ಸಬ್ಸ್ಕ್ರಿಪ್ಷನ್ನ ತೊಗೋಬೋದು. ನೋಡಿದ್ರಲ್ಲ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮಗೆ ಮುಂದಿನ ವಿಡಿಯೋ ಬೇಕಂದರೆ, ಮುಂದಿನ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತೇಳಿ ನೀವು ಕಮೆಂಟಲ್ಲಿ ಬರೀರಿ. ಆ ವಿಡಿಯೋನ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.